ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ಸಮಸ್ತ ಈಶಾವಾಸ್ಯಂ ಚಾನಲ್ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ 2025ನೇ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ. ರಾಶಿ ಸಿಂಹ ರಾಶಿ. ಸಿಂಹ ಅಧಿಪತಿಯಾಗಿರ್ತಕ್ಕಂತಹ ರವಿಯು 4 ಗ್ರಹಗಳೊಂದಿಗೆ ಮೀನರಾಶಿಯಲ್ಲಿ, ಸಂಕ್ರಮಣದ ನಂತರದಲ್ಲಿ ಮೇಷರಾಶಿಯನ್ನು ಪ್ರವೇಶಿಸಿ ಹೊಸ ವರ್ಷವನ್ನು ಆರಂಭ ಮಾಡುತ್ತಾನೆ. ಹಾಗಾಗಿ ಸಿಂಹರಾಶಿಯವರಿಗೆ ದ್ವಿತೀಯ ಭಾವವಾಗಿರ್ತಕ್ಕಂತಹ ವಿತ್ತ ಭಾವದಲ್ಲಿರ್ತಕ್ಕಂತಹ ಕೇತುಗ್ರಹನು ಸ್ವಲ್ಪ ಮಟ್ಟಿಗೆ ಶುಭಪ್ರದನಾಗಿರುತ್ತಾನೆ. ಯಾರೆಲ್ಲ ಕ್ರೀಡಾಲೋಕದಲ್ಲಿ ಇದ್ದೀರೋ ಆ ಕ್ರೀಡಾಲೋಕದಲ್ಲಿ ಆ ಯಶಸ್ಸು ವಿತ್ತವಾಗಿ ನಿಮಗೆ ಅನುಕೂಲತೆಯನ್ನು ಮಾಡತಕ್ಕಂತಹ ಯೋಗಭಾಗ್ಯಾದಿಗಳನ್ನು, ಹಾಗೂ ಷೇರು ಮಾರ್ಕೆಟಿನಲ್ಲಿ ಹೂಡಿಕೆ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಆದಾಯವನ್ನು, ಹಾಗೂ ಸಿಂಹರಾಶಿಯವರಿಗೆ ಸಂತಾನ ಭಾಗ್ಯಕ್ಕಾಗಿ ಚಿಂತಿಸುವವರಿಗೆ ಸಂತಾನ ಭಾಗ್ಯಾದಿಗಳನ್ನು ಕೇತುಗ್ರಹನು ಕೊಡ್ತಾನೆ. ಆದರೆ ಮಾರ್ಚ್ ತಿಂಗಳ 28ರ ನಂತರದಲ್ಲಿ ಶನೈಶ್ಚರನು ಮೀನರಾಶಿಯನ್ನು ಪ್ರವೇಶವನ್ನು ಮಾಡಿದ್ದರಿಂದ ಅಷ್ಟಮ ಶನಿಯಾಗಿ ಪರಿವರ್ತನೆಯಾಗಿ ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ, ಅಂದರೆ ಬೇರೆ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ದುಡಿಯುವವರಿಗೆ, ಕಷ್ಟಪಟ್ಟು ಕೆಲಸಗಳನ್ನು ಮಾಡಿ ಹಣ ಸಂಪಾದನೆ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ಶನೈಶ್ಚರ ಗ್ರಹನು ತೋರಿಸಿಕೊಡ್ತಾನೆ. ಹಾಗಾಗಿ ಯಾರೆಲ್ಲ ಹೊಸದಾಗಿ ವ್ಯಾಪಾರಾದಿಗಳನ್ನು ಮಾಡಬೇಕಂತ ಮಾಡಿದ್ದೀರೋ ಬಹಳ ಆಲೋಚಿಸಿ ಹೂಡಿಕೆಯನ್ನು ಮಾಡುವುದು ಬಹಳ ಉತ್ತಮ. ಅದೇ ಮೀನರಾಶಿಯಲ್ಲಿ ಇರತಕ್ಕಂತಹ ಶುಕ್ರಗ್ರಹನು ಕೂಡ ಉಚ್ಚನಾದರೂ ಅದು ಅಷ್ಟಮ ಭಾವ ಆದ್ದರಿಂದ, ಅದು ಕೂಡ ಗುರುವಿನ, ಅಂದರೆ ಶುಕ್ರನಿಗೆ ಶತ್ರುವಾಗಿರ್ತಕ್ಕಂತಹ ಗುರುವಿನ ಮನೆ ಆದ್ದರಿಂದ ವಿವಾಹ ವಿಳಂಬವತೆಯನ್ನು, ಹೆಣ್ಣು ಒಪ್ಪದೇ ಇರುವಿಕೆಯನ್ನು, ಹಾಗೂ ಯಾರೆಲ್ಲ ಸುಗಂಧ ದ್ರವ್ಯಾದಿಗಳ ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಅವರಿಗೆ, ಹಾಗೂ ಬಂಗಾರ ಬೆಳ್ಳಿಯ ವ್ಯಾಪಾರ ಮಾಡುವವರಿಗೂ, ಹಾಗೂ ವಿದೇಶ ಪ್ರಯಾಣ ಮಾಡುವವರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳನ್ನು, ಮನಸ್ಸಂಕಲ್ಪ ಆಗದೇ ಇರುವಿಕೆಯನ್ನು, ಲಾಭದಾಯಕ ಆಗದೇ ಇರುವಿಕೆಯನ್ನು ಶುಕ್ರಗ್ರಹನು ತೋರಿಸಿಕೊಡ್ತಾನೆ. ಅದೇ ಮೀನರಾಶಿಯಲ್ಲಿ ರವಿಯು ಕೂಡ ಇರುವುದರಿಂದ ಮೊದಲ ತಿಂಗಳ ಆದಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯವನ್ನು, ತಿಂಗಳ ಅಂತಭಾಗದಲ್ಲಿ ಅಂದರೆ ಸಂಕ್ರಮಣದ ನಂತರದಲ್ಲಿ ಆರೋಗ್ಯವನ್ನು ಕೂಡ ರವಿಯು ದಯಪಾಲಿಸಿ ಆರೋಗ್ಯ ಅಭಿವೃದ್ಧಿಯನ್ನು ಮಾಡಿಕೊಡ್ತಾನೆ. ಅದೇ ಸಿಂಹರಾಶಿಯವರಿಗೆ ಅದೇ ಅಷ್ಟಮ ಭಾವದಲ್ಲಿ ಬುಧಗ್ರಹನು ಇರುವುದರಿಂದ ವಿದ್ಯಾರ್ಥಿಗಳಿಗೆ ಮುಂದೆ ವಿದ್ಯೆಗೋಸ್ಕರವಾಗಿ ಸ್ವಲ್ಪ ಮಟ್ಟಿಗೆ ಚಿಂತೆಯನ್ನು, ಇಲ್ಲ ಸಿಂಹರಾಶಿಯವರ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಚಿಂತೆಯನ್ನು ಮಾಡುವಿಕೆಯನ್ನು, ಹಣದ ವ್ಯಯವನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ. ಮಂಗಳ ಗ್ರಹನು ಲಾಭಸ್ಥಾನವಾಗಿರ್ತಕ್ಕಂತಹ, ಲಾಭಭಾವವಾಗಿರ್ತಕ್ಕಂತಹ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಲ್ಪ ಮಟ್ಟಿಗೆ ದೈವತಾ ಅನುಕೂಲ್ಯತೆಯನ್ನು ಕೂಡ ಗುರುಗ್ರಹನು ತೋರಿಸಿಕೊಡ್ತಾನೆ. ಹಾಗಾಗಿ ನಿಮ್ಮ ಮನಸ್ಸಂಕಲ್ಪ ಈಡೇರಿಕೆಯು ಸ್ವಲ್ಪ ನಿಧಾನಗತಿಯಲ್ಲಿ ಹೋಗ್ತಾ ಇರುತ್ತೆ. ಹಾಗಾಗಿ ಗುರುವಿನ ಆರಾಧನೆಯನ್ನು ಮಾಡಿ ಗುರುಬಲವನ್ನು ಪಡೆದುಕೊಂಡಿದ್ದೇ ಆದರೆ ಉತ್ತಮ ಯೋಗ ಭಾಗ್ಯಾದಿಗಳನ್ನು ಹೊಂದಿಕೊಳ್ಳಬಹುದು. ಹಾಗಾಗಿ ತ್ರಿಮೂರ್ತಿಗಳ ಆರಾಧನೆ, ಗುರು ರಾಯರ ಆರಾಧನೆ ಮಾಡುವುದು ಬಹಳ ಉತ್ತಮ. ಗುರುವಾರ ದಿವಸ ರಾಯರ ಮಠದ ದರ್ಶನವನ್ನು ಮಾಡಿಕೊಂಡರೆ ಬಹಳ ಉತ್ತಮ. ಅದೇ ಸಿಂಹರಾಶಿಯವರಿಗೆ 11ನೇ ಮನೆಯಾಗಿರ್ತಕ್ಕಂತಹ ಮಿಥುನದಲ್ಲಿ ಮಂಗಳ ಗ್ರಹನು ಸಂಚಾರವನ್ನು ಮಾಡುತ್ತಾ ಭೂ ಸಂಬಂಧಿ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು, ಕೃಷಿಕರಿಗೆ ಮಾಡುವ ಕೃಷಿ ವ್ಯಾಪಾರದಲ್ಲಿ ಉತ್ತಮ ಆದಾಯವನ್ನು, ಸ್ತ್ರೀಯರಿಗೆ ಸ್ವಲ್ಪ ಮಟ್ಟಿಗೆ ವಿವಾಹ ಪ್ರಗತಿಯನ್ನು ಕೂಡ ಮಂಗಳ ಗ್ರಹನು ತೋರಿಸಿಕೊಡ್ತಾನೆ. ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳನ್ನು ಕೂಡ ನವಗ್ರಹ ದೇವತೆಗಳು ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟ